ಫ್ರೆಂಡ್ಸ್, ವೆಲ್ಕಮ್ ಟು ಪಂಕಜಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ವೆರಿ ಟೇಸ್ಟಿಯಾಗಿ ಪನ್ನೀರ್ ಟಿಕ್ಕನ ಮನೇಲಿ ಹೇಗೆ ಮಾಡೋದು ಅಂತ ನೋಡೋಣ. ಪನ್ನೀರ್ ವೆಯ್ಟ್ ಲಾಸ್ ಮಾಡೋರಿಗೆ ಹಾಗೂ ಮಕ್ಕಳಿಗೆ ತುಂಬ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಬನ್ನಿ ಹಾಗಾದರೆ ಈ ಪನ್ನೀರ್ ಟಿಕ್ಕನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: 200 ಗ್ರಾಮ್ಸ್ ಪನ್ನೀರ್, 2 ಕ್ಯಾಪ್ಸಿಕಮ್, 2 ದೊಡ್ಡ ಈರುಳ್ಳಿ, 2 ಟೊಮೆಟೊ, 1.5 ಕಪ್ ಮೊಸರು. ಮೊದಲು ಮೊಸರನ್ನು ತೆಗೆದುಕೊಂಡು ಅದರಲ್ಲಿರುವಂತಹ ನೀರನ್ನ ಡ್ರೈನ್ ಮಾಡ್ಕೋಬೇಕು. ಒಂದು ಕಾಟನ್ ಬಟ್ಟೆ ಮೇಲೆ ಮೊಸರನ್ನು ಹಾಕಿ ಒಂದು ಪಾತ್ರೆ ಒಳಗೆ ಇಟ್ಟು ಅರ್ಧ ಗಂಟೆ ಅದನ್ನು ಟೈಟಾಗಿ ಕಟ್ಟಿ ಅದರಲ್ಲಿರುವ ನೀರನ್ನ ಹಿಂಡ್ಕೊಂಡ್ರೆ ನೀರು ಡ್ರೈನ್ ಆಗುತ್ತೆ. ಈಗ ಪನ್ನೀರನ್ನು ತೆಗೆದುಕೊಂಡು ಈ ಥರ ಅರ್ಧ ಇಂಚು ದಪ್ಪನಾಗಿ ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ಕೋಬೇಕು. ಹಾಗೆ ಕ್ಯಾಪ್ಸಿಕಮ್, ಈರುಳ್ಳಿ ಮತ್ತು ಟೊಮೆಟೊ ಕೂಡ ಸ್ಕ್ವೇರ್ ಶೇಪ್ನಲ್ಲೇ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಮ್ಯಾರಿನೇಟ್ ಮಾಡಲಿಕ್ಕೆ ಮಸಾಲೆನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಒಂದು ಬೌಲ್ ತಗೊಳ್ಳೋಣ. ಅದಕ್ಕೆ ಡ್ರೈನ್ ಆಗಿದ್ದಂತಹ ಮೊಸರನ್ನ ಹಾಕ್ಕೊಳ್ಳೋಣ. ಮೊಸರಿಗೆ 2 ಸ್ಪೂನು ಅಚ್ಚಕಾರದ ಪುಡಿ, 1/4 ಸ್ಪೂನು ಅರಿಶಿನ, ಅರ್ಧ ಸ್ಪೂನು ಚಾಟ್ ಮಸಾಲ, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ರುಚಿಗೆ, ನಿಂಬೆಹಣ್ಣಿನ ರಸ ಅರ್ಧ ಹುಳು, ಸ್ವಲ್ಪ ಅಜ್ವೈನ, 2 ಸ್ಪೂನ್ ಎಣ್ಣೆ ಸೇರಿಸೋಣ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ ಮಾಡ್ಕೋಬೇಕು. ಈಗ ಪೇಸ್ಟ್ ರೆಡಿಯಾಗಿದೆ. ಇದಕ್ಕೆ ಪನ್ನೀರ್, ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮೆಟೊ ಎಲ್ಲವನ್ನು ನಿಧಾನವಾಗಿ ಹಾಕಿ ಮಿಕ್ಸ್ ಮಾಡಬೇಕು. ಮತ್ತು ಪನ್ನೀರ್ ಹಾಕುವಾಗ ಹುಷಾರಾಗಿ ಹಾಕಬೇಕು, ಕಟ್ಟಾಗದೇ ಇರೋ ಥರ ನೋಡ್ಕೋಬೇಕಾಗುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ 3/4 ಗಂಟೆಗಳ ಕಾಲ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು. ಆವಾಗ ಅದು ಚೆನ್ನಾಗಿ ಮಸಾಲೆನ ಹಿಡ್ಕೊಳ್ಳುತ್ತೆ. ಈಗ 3/4 ಗಂಟೆ ಆಗಿದೆ. ಫ್ರಿಜ್ಜಿಂದ ಇದನ್ನು ತೆಗೆದು ಹೊರಗೆ ಇಟ್ಟಿದ್ದೀನಿ. ಈಗ ಇದನ್ನು ಗ್ರಿಲ್ ಸ್ಟಿಕ್ಗೆ ಹಾಕಬೇಕು. ಕ್ಯಾಪ್ಸಿಕಮ್ ಪನ್ನೀರ್, ಟೊಮೆಟೊ ಪನ್ನೀರ್, ಈರುಳ್ಳಿ ಪನ್ನೀರ್, ಹೀಗೆ ಇದೇ ಆರ್ಡರ್ನಲ್ಲಿ ಕಂಟಿನ್ಯೂ ಆಗಿ ಎಲ್ಲವನ್ನು ಸ್ಟಿಕ್ನಲ್ಲಿ ಹಾಕಿ ಓವನ್ನಲ್ಲಿ ಇಟ್ಟು 10 ನಿಮಿಷ ಇದನ್ನು ಗ್ರಿಲ್ ಮಾಡಬೇಕಾಗುತ್ತೆ. ಈ ಪನ್ನೀರ್ ಟಿಕ್ಕವನ್ನು ಪುದೀನಾ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ಪುದೀನಾ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ಸ್ವಲ್ಪ ಪುದೀನಾ, ಅರ್ಧ ಕಪ್ ಮೊಸರು, ಕೊತ್ತಂಬರಿ ಸೊಪ್ಪು, ಅರ್ಧ ಇಂಚು ಶುಂಠಿ, 1 ಬೆಳ್ಳುಳ್ಳಿ, ಜೀರಿಗೆ ಸ್ವಲ್ಪ, ಹಸಿಮೆಣಸಿನಕಾಯಿ 3, ರುಚಿಗೆ ಉಪ್ಪು. ಇದಿಷ್ಟನ್ನು ಹಾಕಿ ನುಣ್ಣಗೆ ರುಬ್ಬಿದರೆ ಚಟ್ನಿ ರೆಡಿಯಾಗುತ್ತೆ. ಈಗ 10 ಮಿನಿಟ್ಸ್ ಆಗಿದೆ. ಪನ್ನೀರ್ ಚೆನ್ನಾಗಿ ಗ್ರಿಲ್ ಆಗಿದೆ. ಸೊ ಓವೆನಿಂದ ತೆಗೆದು ಬಿಸಿ ಇರುವಾಗಲೇ ಪುದೀನಾ ಚಟ್ನಿ ಜೊತೆ ಸರ್ವ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.